ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ ರಮಣ, ಆರಾಮಿದೀಯಾ? ಆರಾಮಾಗಿದ್ದೀನಿ. ನೀವ್ಯಾರು ಅಂತಾನೆ ಗೊತ್ತಾಗಲಿಲ್ಲ. ನಾನು ಶಂಭು. ನನ್ನ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಾಗ ನೀನೇ ತಾನೆ ನನ್ನ ಸಹಾಯಕ್ಕೆ ಬಂದಿದ್ದು. ಗೊತ್ತಾಯ್ತು. ಏನು ಈ ಕಡೆ ಬಂದಿದ್ದೀರಿ? ಆ ಪ್ರಶ್ನೆ ನಾನು ನಿನಗೆ ಕೇಳಬೇಕು. ನೀನು ಸ್ಟೇಷನ್ಗೆ ಹೋಗೋದ್ ಬಿಟ್ಟು ಇಲ್ಲಿ ಬಂದು ಪಾರ್ಕಲ್ಲಿ ಕೂತಿದೀಯಾ? ಏನಿಲ್ಲ, ನಮ್ಮ ಸಾಹೇಬ್ರು ಇಲ್ಲಿಗೆ ಬರ್ತಾರೆ. ನಾವಿಬ್ರು ಯಾವುದೋ ಒಂದು ಇನ್ವೆಸ್ಟಿಗೇಷನ್ ಹೋಗ್ಬೇಕು, ಅದಕ್ಕೆ ಅವ್ರಿಗೆ ಕಾಯ್ತಾ ಕೂತಿದ್ದೀನಿ. ಸರಿ ಜಯರಾಮಣ್ಣ, ಬರ್ತೀನಿ. ಆಯ್ತಣ್ಣ. ಈ ತರ ಕದ್ದು ಮುಚ್ಚಿ ಎಷ್ಟು ದಿನ ಓಡಾಡೋದು ನನಗಂತೂ ಗೊತ್ತಾಗ್ತಾ ಇಲ್ಲ. ದಿನ ಮನೆಯಲ್ಲಿ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದೀನಿ. ಆದರೆ ಒಂದಲ್ಲ ಒಂದಿನ ಮನೇಲಿ ಗೊತ್ತೇ ಆಗುತ್ತೆ. ಅಲ್ಲಿ ನೋಡಿ, ಲಂಚ್ ಕೋರ ಜಯರಾಮ ಪಾಪ ಈ ದುಸ್ಥಿತಿಲಿದ್ದಾನೆ. ಮಗಳ, ಅವನನ್ನ ಮಾತಾಡಿಸಿ ಸಮಾಧಾನ ಮಾಡ್ಬಿಡೋಣ. ಏನ್ ಜಯರಾಮ ಇದು? ನೀನ್ ಸಸ್ಪೆಂಡ್ ಆಗಿದ್ರು ಕೂಡ ಸಲ್ಯೂಟ್ ಹೊಡಿತೀಯಲ್ಲ, ಏನ್ ಮಾಡಕ್ಕಾಗಲ್ಲ, ಅಭ್ಯಾಸ ಬಲ. ಮಾವ, ನಿಮ್ಮಿಂದ ನಮ್ಮ ಅಪ್ಪನ ಕೆಲಸ ಹೋಗೋದು ತಪ್ಪು, ಮರ್ಯಾದೆನೂ ಉಳಿತು. ನೀವು ಮಾಡಿರೋ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಹೌದು ಜಯರಾಮ, ದಿನ ನಿನ್ನ ನೆನ್ಸ್ಕೊಂತಾನೆ ಇರ್ತೀನಿ. ಅದರಲ್ಲೂ ಎಕ್ಸ್ಪೆಷಲಿ ಒಂದು ಪೆಗ್ ಹಾಕುವಾಗಂತೂ ನಿನ್ನ ನೆನ್ಸ್ಕೊಂತೀನಿ. ಕಳ್ಕೊಂಡಿರೋ ಕೆಲಸ ಮತ್ತೆ ಯಾವಾಗ ಸರ್ ವಾಪಸ್ ಸಿಗುತ್ತೆ? ಯಾಕೆ ಅರ್ಜೆಂಟ್ ಮಾಡ್ತಾ ಜಯರಾಮ? ನೀನು ಸಿಕ್ಕಾಕೊಂಡಿರೋದು ಅಂತಿಂತ ಕೇಸಲ್ಲ, ಲಂಚದ ಕೇಸು. ನಿಮಗೋಸ್ಕರನೇ ಅಲ್ವಾ ಸರ್ ಮಾಡದೇ ಇರೋ ತಪ್ಪನ್ನ ನಾನೇ ಮಾಡಿದೆ ಅಂತ ಒಪ್ಕೊಂಡಿದ್ದು. ಹೌದಪ್ಪ, ನಿನ್ನಲ್ಲಿರೋ ಒಳ್ಳೆತನಕ್ಕೆ ನನ್ನೊಂದು ದೊಡ್ಡ ಸಲಾಂ. ನಿನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರೋ ಈ ರೀತಿ ಕೆಲಸ ಮಾಡೋದಕ್ಕೆ ಒಪ್ತಾನೆ ಇರಲಿಲ್ಲ. ರಿಯಲಿ ಯು ಆರ್ ಗ್ರೇಟ್. ಯಾ ಶಬಾಸ್ಗಿರಿ ತಗೊಂಡು ಏನು ಮಾಡಲಿ ಸರ್? ದಿನ ಬೆಳಗ್ಗೆ ಮನೆಯಲ್ಲಿ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಇಲ್ಲಿ ಬಂದು ಕೂತ್ಕೊಂಡು ಕಾಲ ಕಳ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಊರಲ್ಲಿ ಯಾರು ನೋಡಿದ್ರು ಕೆಲ್ಸಕ್ಕೆ ಹೋಗಿಲ್ವಾ ಅಂತ ಕೇಳ್ತಾರೆ. ಎಷ್ಟು ದಿನ ಅಂತ ಎಲ್ರು ಕಣ್ಣು ತಪ್ಪಿಸಿ ಓಡಾಡಕ್ಕಾಗತ್ತೆ ಸರ್? ನಿನ್ ಕಷ್ಟ ಅರ್ಥ ಆಗುತ್ತೆ ಜನಮ್ಮ. ನಿನ್ನನ್ನ ಬಿಡಿಸೋ ಪ್ರಯತ್ನದಲ್ಲೇ ಇದ್ದೀನಿ. ನೀನ್ ತಲೆ ಕೆಡ್ಸ್ಕೊಳ್ಳೇಬೇಡ. ಸೌಂದರ್ಯ, ಅಲ್ಲಿ ಹೀರೋ ಹೀರೋಯಿನ್ ರೊಮ್ಯಾಂಟಿಕ್ ಸೀನ್ ನಡೀತಿದ್ರು ಏನು ಹೇಳ್ದೆ ಸುಮ್ಮನೆ ಹಾಗೆ ಬಂದಲ್ಲ, ಯಾಕೆ? ಮತ್ತಿನ್ನೇನ್ ಮಾಡ್ಬೇಕು? ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂತ ಕೇಳಿ ಅವ್ರನ್ನ ಬೈದು ಮತ್ತೆ ಚಿರು ದೃಷ್ಟಿಯಲ್ಲಿ ನಾನು ಕೆಟ್ಟವಳಾಗ್ಬೇಕಾ? ಅದು ಹಾಗಲ್ಲಮ್ಮ. ಚಿರುಗ್ ನನ್ ಏನೇ ಹೇಳಿದ್ರು ಆ ದೀಪನ ನಾನು ಹೆಂಡತಿ ಸ್ಥಾನದಲ್ಲಿ ನೋಡ್ತಾ ಇಲ್ಲ ಅಂತಾನೆ ಅವ್ನು ಹೇಳೋದು. ಅವಳು ಬರೀ ನನ್ನ ಫ್ರೆಂಡು, ಅವಳು ಹೆಂಡತಿ ಅಲ್ಲ ಅಂತ ಹೇಳ್ತಾನೆ ನಿಜ. ಆದ್ರೆ ಆ ಫ್ರೆಂಡ್ ಜೊತೆ ಏನ್ ಬೇಕಾದ್ರೂ ಮಾಡ್ಬೋದಾ, ಹೇಗ್ ಬೇಕಾದ್ರೂ ನಡ್ಕೋಬೋದಾ? ಇದ್ಯಾವ ಫ್ರೆಂಡ್ಶಿಪ್ ಅಮ್ಮ, ನನಗ್ ಗೊತ್ತಾಗ್ತಿಲ್ಲ. ಅವ್ರು ಏನಾದ್ರೂ ಮಾಡ್ಕೊಳ್ಳಿ ಅಂತ ನೀನ್ ಸೈಲೆಂಟ್ ಆಗಿದ್ಬಿಟ್ರೆ ಆ ದೀಪ ಕೈಗೂ ಸಿಗಲ್ಲ, ಏನ್ ಮಾಡಕ್ಕೂ ಆಗಲ್ಲ. ಸುಮ್ಮನೆ ಕೂರೋದು ಒಂದೇ, ಸೋತು ಶರಣಾಗೋದು ಒಂದೇ. ಸೋಲು ಅನ್ನೋದು ಈ ಸೌಂದರ್ಯ ಡಿಕ್ಷನರಿಲೇ ಇಲ್ಲ. ಆ ದೀಪ ಓಡ್ತಾ ಇರೋ ಸ್ಪೀಡ್ಗೆ ಕರೆಕ್ಟ್ ಟೈಮ್ಗೆ ಬ್ರೇಕ್ ಹಾಕ್ಬೇಕು. ನೋಡ್ತಾ ಇರಿ. ಅಂತದೇನ್ ಮಾಡ್ತೀಯಾ? ಸದ್ಯಕ್ಕಂತಲೇ ಓಡ್ತಾ ಇರು, ಬಟ್ ಅವ್ರ ಓಟ ನಾನು ನಿಲ್ಸೋದಂತೂ ಗ್ಯಾರಂಟಿ. ಹುಡುಗ ಈ ಮನೆಗೆ ಬಂದಾಗಿಂತ ನಾನು ತುಂಬಾ ಡಿಸ್ಟರ್ಬ್ ಆಗಿದೆ. ನಿನ್ನೆ ಆ ಮಿರರ್ ಹೊಡೆದಾಕಿದ್ದು ಚಿರು ಅಲ್ಲ, ಆ ಹುಡುಗನೇ. ನೋಡ್ತೀಯಾ, ನಾನು ಆಗ್ಲೇ ಹೇಳಲಿಲ್ವಾ ಆ ಕೆಲಸ ಮಾಡಿದ್ದು ಆ ಹುಡುಗನೇ ಅಂತ? ನಾನ್ ಮಾಡಿದ್ದು ಅಂತ ಚಿರು ಎಲ್ರ ಮುಂದೆ ಆ ಹುಡುಗನ ಬಚಾವ್ ಮಾಡೋದಕ್ಕೆ ಹೇಳಿದ್ದು. ಸೌಂದರ್ಯ, ಚಿರು ಈ ತರ ಸುಳ್ಳು ಹೇಳೋದಕ್ಕೂ ಆ ದೀಪನೇ ಕಾರಣ ಆಗಿರ್ತಾಳೆ. ಈ ಕೆಲಸ ಮಾಡಿದ್ದು ಆ ಹುಡುಗನೇ ಅಂತ ಗೊತ್ತಾದ್ರೆ ನಿಮ್ಮ ಅದಕ್ಕೆ ನಿಜವಾಗ್ಲೂ ಬೈತಾರೆ, ಏನಾದ್ರೂ ಮಾಡಿ ಹಸ್ಬೆಂಡು ಅಂತ ಬೇಡ್ಕೊಂಡಿರ್ತಾಳೆ. ಅದಕ್ಕೆ ಚಿರು ಆಯ್ತು ಅಂತ ತಲೆ ಆಡ್ಸಿರ್ತಾನೆ. ಅಲ್ಲಮ್ಮ, ಇವತ್ತು ಆ ಹುಡುಗಂಗೋಸ್ಕರ ಚಿರು ಸುಳ್ಳು ಹೇಳಿರೋನು ನಾಳೆ ದಿನ ಇನ್ನೇನೇನು ಸುಳ್ಳು ಹೇಳಲ್ಲ ಅಂತ ಏನ್ ಗ್ಯಾರಂಟಿ? ನಮ್ ಚಿರು ಆ ದೀಪನ ಬ್ಲ್ಯಾಂಕ್ ಆಗಿ ನಂಬ್ತಿದ್ದಾನೆ.
ಸದ್ಯದಲ್ಲೇ ಆ ದೀಪ ಸರಿ ಇಲ್ಲ ಅನ್ನೋದನ್ನ ಚಿರುಗೆ ಕಣ್ತರಿಸ್ತೀನಿ, ನೋಡ್ತಾ ಇರು. ಏನಾದರೂ ಮಾಡಿ, ಆದರೆ ನನ್ನ ಕುತ್ಕಕ್ಕೆ ತರಬೇಡಿ. ನೀವು ಏನೇ ಮಾಡಿದ್ರು ಕೊನೆಗದು ನನ್ನ ಬುಡಕ್ಕೆ ಬರುತ್ತೆ. ಲಾಸ್ಟ್ ಟೈಮ್ ನೀವು ಮಾಡಿದ ಗ್ಯಾಸ್ ಸಿಲಿಂಡರ್ ಎಡವಟ್ಟಿಂದ ನಮ್ಮ ಚಿರುಗೆ ಅನಾಹುತ ಆಗಿರೋದು. ನೋಡಿ, ನೀವು ಏನೇ ಮಾಡಿ ನಮ್ಮ ಚಿರುಗೆ ತೊಂದರೆ ಆಗಬಾರ್ದು ಅಷ್ಟೇ. ಸರಿನಮ್ಮ. ದಯವಿಟ್ಟು ನಡ್ನಿನಲ್ಲಿ ಕೈ ಬಿಡಬೇಡಿ ಸರ್. ನನ್ನ ಹೆಂಡತಿ, ನನ್ನ ಮಗ, ಅವ್ರ ಭವಿಷ್ಯ ಎಲ್ಲ ನಿಮ್ಮ ಕೈಯಲ್ಲೇ ಇದೆ ಸರ್. ಏನ್ ಜಯರಾಮ, ಕಷ್ಟಕ್ಕಾದವನು ನೆಂಟ ಅಂತ ಒಂದು ಮಾತೇ ಇಲ್ವೇ? ನಿನ್ನ ಇಲ್ಲೇ ನೋಡೋ, ಇಲ್ಲಿ ಇಟ್ಕೊಂಡಿದ್ದೀನಿ ಅಂಥದ್ರಲ್ಲಿ ನಿನ್ನ ನಡು ನೀರಲ್ಲಿ ಕೈ ಬಿಟ್ಬಿಡ್ತೀನಾ? ಚಾನ್ಸೇ ಇಲ್ಲಪ್ಪ. ಅಂದಾಗೆ ಜಯರಾಮ, ನಿನ್ನ ದುಡ್ಡು ಏನಾದ್ರೂ ಬೇಕಾ? ಬೇಡಿ ಸರ್, ಬೆಳಿಗ್ಗೆ ತಾನೇ ಕೊಟ್ರಲ್ಲ. ಮೆಚ್ದೆ ಕಣಪ್ಪ ನಿನ್ನ. ಬೇರೆ ಯಾರೇ ನಿನ್ ಜಾಗದಲ್ಲಿ ಇದ್ದಿದ್ರು ದುಡ್ಡು ಕೊಡಿ ಅಂತ ಕೇಳಿರೋರು? ಡ್ಯಾಡ್, ಇವ್ರಿಗೆ ದುಡ್ಡು ಕೊಟ್ಟಿದ್ರಾ? ಹೌದು ಮಗಳೇ, ಪಾಪ ತುಂಬಾ ಕಷ್ಟದಲ್ಲಿದ್ದ, ನೋಡಕ್ಕಾಗ್ಲಿಲ್ಲ, ಅದಕ್ಕೆ ಕೊಟ್ಟೆ. ಇವನೇನ್ ಬೇಕು ಅಂತ ಕೇಳಿಲ್ಲ, ನಿಮ್ಗೆ ಚೆನ್ನಾಗ್ ಗೊತ್ತಲ್ಲ, ದೊಡ್ಡ ಸ್ವಾಭಿಮಾನಿ. ಹೌದೌದು, ನಮ್ಮ ಮಾವನ ಬಗ್ಗೆ ನನಗೆ ಗೊತ್ತಿಲ್ವಾ ಡ್ಯಾಡ್? ನಾಳೆಯಿಂದ ನೀನು ಈ ರೀತಿ ಯೂನಿಫಾರ್ಮ್ ಎಲ್ಲ ಹಾಕೊಂಬೇಡಪ್ಪ, ತಪ್ಪಾಗತ್ತೆ. ಏನ್ ಸರ್ ಹೀಗೆ ಹೇಳ್ತಾ ಇದ್ದೀರಾ? ಸಸ್ಪೆಂಡ್ ಆಗಿರೋದ್ರಿಂದ ಈ ಯೂನಿಫಾರ್ಮ್ ಹಾಕೋಂಗಿಲ್ಲ. ಯಾರಿಗಾದ್ರೂ ಗೊತ್ತಾದ್ರೆ ನಿನ್ಗೆ ತೊಂದರೆ ಆಗತ್ತೆ. ಮತ್ತೆ ಮನೇಲೇನೇ ಹೇಳಿ ಸರ್. ಹೌದಲ್ವಾ? ಏನ್ ಹೇಳೋದು? ಹಾ, ಮನೆಯಿಂದ ಹೊರಡುವಾಗ ಯೂನಿಫಾರ್ಮ್ ಅಲ್ಲೇ ಹೊರಡು, ಜೊತೆಗೆ ಒಂದು ಬಟ್ಟೆನೂ ಇಟ್ಕೊಂಡಿರೋ. ಹೇಗಿದ್ರು ನೀನು ಇದೇ ಪಾರ್ಕಲ್ಲಿ ತಾನೇ ಟೈಮ್ ಪಾಸ್ ಮಾಡೋದು. ಯೂನಿಫಾರ್ಮ್ ಚೇಂಜ್ ಮಾಡಿ ಸಿವಿಲ್ ಡ್ರೆಸ್ ಹಾಕೋ, ಸಂಜೆವರೆಗೂ ಟೈಮ್ ಪಾಸ್ ಮಾಡು. ಆಮೇಲೆ ಮತ್ತೆ ಹೋಗುವಾಗ ಯೂನಿಫಾರ್ಮ್ ಹಾಕೊಂಡು ಮನೆಗೆ ಹೋಗು, ಅಷ್ಟೇ. ವೆರಿ ಸಿಂಪಲ್. ನೋಡಪ್ಪ ಜಯರಾಮ, ಬೇಜಾರು ಮಾಡ್ಕೊಂಬೇಡ. ಹುಟ್ಟಿಸಿದೇವ್ರು ಹುಲ್ ಮೇಯಿಸದೇ ಇರ್ತಾನ ಅಂತ ಮಾತೇ ಇಲ್ವಾ? ಯೋಚನೆ ಮಾಡ್ಬೇಡಪ್ಪ, ಆ ದೇವ್ರಿದಾನೆ, ಕೈ ಬಿಡಲ್ಲ. ಅಂದಾಗೆ ಜಯರಾಮ, ನೀನು ಸಸ್ಪೆಂಡ್ ಆಗಿರೋ ವಿಷಯ ಸ್ಟೇಷನ್ಗೆ ಯಾರಿಗೂ ಗೊತ್ತಿಲ್ಲ. ಆ ವಿಷಯ ಹಾಗೆ ಇರಲ್ಲ ಅಥವಾ ಎಲ್ರಿಗೂ ಹೇಳ್ಬಿಡ್ಲಾ? ಬೇಡಿ ಸರ್, ಯಾರಿಗೂ ಹೇಳ್ಬಿಡಿ. ಸ್ವಲ್ಪ ದಿನ ತಾನೇ, ಆಮೇಲೆ ನೀವೇ ನನ್ನನ್ನು ಈ ಕೇಸಿಂದ ಹೊರಗಡೆ ತರ್ತೀರಲ್ಲ, ಆಗ ನಾನು ಡ್ಯೂಟಿಗೆ ಬರ್ತೀನಲ್ಲ ಸರ್. ಯಾರಾದ್ರೂ ಕೇಳಿದ್ರೆ ಹೇಳಿದ್ರಾಯ್ತು. ಆಯ್ತು ಜಯರಾಮ, ಹಾಗೆ ಮೇಂಟೈನ್ ಮಾಡ್ತಾ ಇರ್ತೀನಿ. ಯಾರಾದ್ರೂ ಕೇಳಿದ್ರೆ ಸಿಕ್ ಲೀವಲ್ಲಿ ಇದ್ದಾನೆ ಅಂತ ಹೇಳ್ತೀನಿ.